ತುಂಬ ಈಸಿ, ತುಂಬ ಫಾಸ್ಟಾಗಿ ಮಾಡ್ಬೋದು. ವಾರಕ್ಕೆ 2 ದಿನನಾದರೂ ಮಾಡ್ಕೊಂಡು ತಿನ್ಬೋದು. ನೀನೇ ಅಡ್ಡ ಬರ್ತೀಯ ನಾನು ಮಾತಾಡಬೇಕಾದ್ರೆ. ನೂಡಲ್ಸು ಆರ್ಡ್ರ್ ಮಾಡ್ತೀವಿ. ಅದು ಆರ್ಡ್ರ್ ಮಾಡಿದ ಸೈಡಿಗೆ ನಾವು ಒಂದು ಯಾವುದಾದ್ರೂ ಒಂದು ಸ್ಟಾರ್ಟರ್ ಆಡ್ ಮಾಡೋದು. ಸೊ ಹಾಗಾಗಿ ಇಷ್ಟೇ ಸಾಕು. ಅಲ್ಲ ನೀ ಹೇಳ್ಬೇಕು, ನೀ ಹೇಳ್ಬೇಕು, ನಾನು ಮತ್ತೆ ಮಾಡಿಸ್ತೀಯ ನೀನು. ಹಾಯ್, ಹೇಗಿದ್ದೀರಾ ಪರಮೇಶ್? ಓಕೆ, ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಸಾಸ್. ನೀನು ಟೊಮೆಟೊ ಕೆಚಪ್ ತೊಗೊಂಬಂದ್ರೆ ನೀನು ಬೇರೆ ನಾವು ಯಾವಾಗಲಾದ್ರೂ ಹೋಟ್ಲಿಗೆ ಹೋದಾಗ ವೆಜ್ ನೂಡಲ್ಸು ಅಥವಾ ವೆಜ್ ಫ್ರೈಡ್ ರೈಸು ಆರ್ಡ್ರ್ ಮಾಡಿದಾಗ ಒಂದು ಸ್ಟಾರ್ಟರ್ ಆರ್ಡ್ರ್ ಮಾಡ್ತೀವಲ್ವ. ಮಶ್ರೂಮ್ ಮಂಚೂರಿ ಆಗಿರ್ಬೋದು, ಇಲ್ಲ ಗೋಬಿ ಮಂಚೂರಿ ಆಗಿರ್ಬೋದು, ಇಲ್ಲ ಅಂದರೆ ಪನ್ನೀರ್ ಮಂಚೂರಿ ಆಗಿರ್ಬೋದು. ಇದೆಲ್ಲ ಕಾಮನಾಗಿ ಟೇಸ್ಟ್ ಮಾಡ್ತಾನೇ ಇರ್ತೀವಿ. ನೀವು ಯಾವತ್ತಾದರೂ ಎಗ್ ಚಿಲ್ಲಿ ಮಂಚೂರಿ ತಿಂದಿದ್ದೀರಾ? ಟೇಸ್ಟ್ ಮಾಡಿದ್ದೀರಾ? ಸೊ ಇಲ್ವಾ? ಹಾಗಾದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇರೋದು ಎಗ್ ಚಿಲ್ಲಿ ಮಂಚೂರಿ. ತುಂಬ ಡೆಲಿಷಿಯಸ್ಸು, ಸ್ಪೈಸಿ, ಯಮ್ಮಿ ಆಗಿರುತ್ತೆ. ಸೊ ನಾನು ನಿಮ್ಮ ಭಾರತಿ ಪರಮೇಶ್. ವೆಲ್ಕಮ್ ಟು ಪರಮ್ ಕುಕಿಂಗ್ ಪ್ಯಾರಡೈಸ್. ಸೊ ಈ ಎಗ್ ಚಿಲ್ಲಿ ಮಂಚೂರಿಗೆ ಬೇಕಾಗಿರೋ ಪದಾರ್ಥಗಳನ್ನ ಹೇಳ್ಬಿಡ್ತೀನಿ. ಮೊದಲಿಗೆ ಒಂದು 6 ಇಂದ 7 ಎಗ್, ಈರುಳ್ಳಿ ನಾನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ ಕೂಡ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ, ಗಾರ್ಲಿಕ್ಕು, ಜಿಂಜರು ಮತ್ತು ಸ್ಪ್ರಿಂಗ್ ಆನಿಯನ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಲಾಸ್ಟಿಗೆ ಕೊತ್ತಂಬರಿ. ಸೊ ಇಷ್ಟೇ ಐಟಮ್ಸು ಬೇಕಾಗಿರೋದು. ಅದರ ಜೊತೆಗೆ ಉಪ್ಪು, ಪೆಪ್ಪರು ಮತ್ತು ಚಿಲ್ಲಿ ಪೌಡರ್, ಅದರ ಜೊತೆಗೆ ಸೋಯಾ ಸಾಸ್, ವಿನೆಗರ್, ರೆಡ್ ಚಿಲ್ಲಿ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸು, ಟೊಮೊಟೊ ಕೆಚಪ್. ಸೊ ಇಷ್ಟು ಐಟಮ್ಸ್ ಇದ್ದರೆ ಯಮ್ಮಿ ಆಗಿರೋ ಎಗ್ ಚಿಲ್ಲಿ ಮಂಚೂರಿನ ಮಾಡ್ಕೋಬೋದು. ಸೊ ಮೊದಲನೇದಾಗಿ ಮೊಟ್ಟೆ ತೊಗೊಳ್ಳೋಣ. ಒಂದು 3 ಜನಕ್ಕೆ ನಾನು ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನು 7 ಮೊಟ್ಟೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮೊಟ್ಟೆ ತೊಗೋಬೋದು. ಸೊ ಮೊಟ್ಟೆನ ಹೇಗೆ ಬ್ರೇಕ್ ಮಾಡಿ ಒಂದು ಬೌಲ್ಗೆ ಹಾಕೊಳ್ಳೋಣ. ನಮ್ಮ ಮನೇಲಿ ತರಕಾರಿ ಕಟ್ ಮಾಡಿದ್ದು ವೇಸ್ಟು ಅಥವಾ ಮೊಟ್ಟೆ ವೇಸ್ಟು ಯಾವುದನ್ನು ಕೂಡ ಬಿಸಾಕಲ್ಲ. ಯಾಕೆಂದರೆ ಅದೆಲ್ಲ ಪ್ಲ್ಯಾಂಟ್ಸ್ಗೆ ಹಾಕಿದ್ರೆ ಅಥವಾ ಗಿಡಕ್ಕೆ ಹಾಕಿದ್ರೆ ತುಂಬ ಒಳ್ಳೆ ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡುತ್ತೆ. ಸೊ ಈಗ ನಾನು ಎಗ್ಗು ಕೂಡ ಎಗ್ಗು ಸಿಪ್ಪೆ ಕೂಡ ಬಿಸಾಕ್ತಾ ಇಲ್ಲ. ಯಾಕೆಂದರೆ ಈ ಇದನ್ನು ಗಿಡಕ್ಕೆ ಹಾಕೋದ್ರಿಂದ ಗಿಡಗಳಿಗೆ ಕ್ಯಾಲ್ಶಿಯಮ್ ಸಿಗುತ್ತೆ, ಹಾಗೆ ಬೇರೆ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವುದಾದ್ರು ತರಕಾರಿ ವೇಸ್ಟು ಇದ್ದರೆ ಬಿಸಾಕಬೇಡಿ, ಗಿಡಕ್ಕೆ ಹಾಕಿ. ಸೊ ಇದನ್ನು ಸೈಡ್ಗೆ ಇಟ್ಕೊಂಬಿಡೋಣ. ಮೊಟ್ಟೆನ ಹೊಡೆದು ಒಂದು ಬೌಲಲ್ಲಿ ಹಾಕ್ಕೊಂಡ್ವಿ. ಅದಕ್ಕೆ ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋಣ. ಹಾಗೆಯೇ ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಳ್ಳೋಣ. ಇವೆರಡೂ ಹಾಕಿದ್ಮೇಲೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಎಗ್ ಬೀಟ್ ಮಾಡ್ಕೊಂಡಾಯಿತು. ಸ್ಟವ್ ಅಂಟಿಸ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಳ್ಳೋಣ. ತವಾ ಕಾದಿದೆ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಈ ಎಗ್ಗು ಮತ್ತು ಪೆಪ್ಪರು ಮತ್ತು ಸಾಲ್ಟ್ ಏನೋ ಹಾಕ್ಕೊಂಡ್ವಿ ಬೀಟ್ ಮಾಡಿದ್ವಲ್ಲ ಆ ಮಿಕ್ಸ್ಚರ್ನ ಇಲ್ಲಿ ಹಾಕ್ಕೊಳ್ಳೋಣ ತವಾ ಮೇಲೆ. ಫುಲ್ ತವಾ ಸ್ಪ್ರೆಡ್ ಆಗಲಿ. ಸೊ ಅದು ಬೇಯ್ತಾ ಇದ್ದಾಗೆ ಹೀಗೆ ಸೆಂಟ್ರಿಗೆ ಸ್ವಲ್ಪ ಸ್ವಲ್ಪನೇ ಮೂವ್ ಮಾಡ್ಕೊಳ್ಳೋಣ. ಈ ಮೊಟ್ಟೆ ಸ್ವಲ್ಪ ಗಟ್ಟಿ ಆಗೋವರೆಗೂ ಫ್ರೈ ಮಾಡೋಣ. ಆಮ್ಲೆಟ್ ಥರ ಹಾಕ್ಕೊಂಡು ಈ ಥರ ಸೆಂಟ್ರಿಗೆ ಪುಷ್ ಮಾಡಿಕೊಂಡು ಮೊಟ್ಟೆನ ಬೇಯಿಸ್ಕೊಳ್ಳೋದು. ಬೇಯ್ತಾನೆ ಈ ಮೊಟ್ಟೆ ಏನಿದೆ ಅದನ್ನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ. ಸೊ ಹೇಗೆ ಪನ್ನೀರನ್ನ ಪೀಸ್ ಮಾಡ್ತೀವೋ ಆ ರೀತಿ ಇದನ್ನು ಸ್ವಲ್ಪ ದೊಡ್ಡ ಸೈಜಲ್ಲಿ ಪೀಸ್ ಮಾಡ್ಕೊಳ್ಳೋಣ.
ಸೊ ಈ ಎಗ್ ಕ್ರಂಬಲ್ಸ್ ರೆಡಿಯಾಗಿದೆ. ಈಗ ಇದನ್ನೆತ್ತಿ ಪಕ್ಕಕ್ಕಿಡೋಣ. ಈಗ ಇನ್ನೊಂದು ಬಾಣಲಿಗೆ ಇಟ್ಕೊಳ್ಳೋಣ ಸ್ಟವ್ ಮೇಲೆ. ಈಗ ನಾವು ಆ್ಯಕ್ಚುಯಲ್ ಮಸಾಲಾನ ಫ್ರೈ ಮಾಡೋಣ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಬಾಣಲಿನಲ್ಲಿ. ಸೊ ಎಣ್ಣೆ ಕಾದ್ಮೇಲೆ ಫಸ್ಟ್ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ವಲ್ಲ ಅದು ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿ. ಬೆಳ್ಳುಳ್ಳಿ, ಶುಂಠಿ, ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಲೈಟ್ ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ಈರುಳ್ಳಿ ಕ್ಯೂಬ್ಸ್ ಕಟ್ ಮಾಡ್ಕೊಂಡ್ವಲ್ಲ ಅದು ಹಾಕೋಣ. ಇದು ಫ್ರೈಡ್ ರೈಸು ಇಲ್ಲಾಂದರೆ ನೂಡಲ್ಸ್ ಜೊತೆಗೆ ಅಲ್ಲ, ಚಪಾತಿ ಇಲ್ಲ ಪರೋಟ ಏನಾದರೂ ಮಾಡಿದ್ರೂ ಕೂಡ ಅದಕ್ಕೆ ಕಾಂಬಿನೇಷನ್ ಆಗಿ ಇದನ್ನು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಯಮ್ಮಿ ಆಗಿರುತ್ತೆ. ಮಕ್ಕಳಿಗೆ ಅದೇ ಆಮ್ಲೆಟು, ಅದೇ ಎಗ್ ಬುರ್ಜಿ ಮಾಡಿಕೊಡೋ ಬದಲು ಈ ಥರ ಸ್ಪೈಸಿಯಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಈರುಳ್ಳಿ ಹಾಫ್ ಬೆಂದಿದೆ, ಅದಕ್ಕೆ ನಾವೀಗ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ ಕೂಡ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು ಫುಲ್ಲು ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಕ್ಯಾಪ್ಸಿಕಮು ಮತ್ತು ಈರುಳ್ಳಿ ಹಾಕಿದಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೂ ಕೂಡ ನಡೆಯುತ್ತೆ. ಸ್ವಲ್ಪ ಬೇಗ ಬೇಯುತ್ತೆ, ಟೈಮ್ ಸೇವ್ ಆಗುತ್ತೆ. ಸೊ ಇದಾಗಿದೆ. ಈಗ ಇದಕ್ಕೆ ನಾವು ಮಸಾಲ ಸೇರಿಸ್ತಾ ಹೋಗೋಣ. ಪೆಪ್ಪರ್ ಪೌಡರ್ ಆಲ್ರೆಡಿ ಎಗ್ ಕ್ರಂಬಲ್ಸ್ ಎಲ್ಲ ಹಾಕಿದ್ದೀವಿ, ಅಂದರೆ ಎಗ್ ಪೀಸಸ್ ಎಲ್ಲ ಹಾಕಿದ್ದೀವಿ. ಸೊ ಇನ್ನೊಂದು ಹಾಫ್ ಸ್ಪೂನ್ ಹಾಕ್ಕೊಳ್ಳೋಣ. ಹಾಫ್ ಸ್ಪೂನು ಚಿಲ್ಲಿ ಪೌಡರ್, ಹಾಫ್ ಸ್ಪೂನು ಸಾಲ್ಟು ಆಲ್ರೆಡಿ ನಾವು ಮೊಟ್ಟೆನೆಲ್ಲ ಹಾಕಿದ್ದೀವಿ. ಸೊ ಇನ್ನೂ ಜಾಸ್ತಿ ಹಾಕಿದ್ರೆ ಉಪ್ಪುಪ್ಪಾಗೋಗುತ್ತೆ. ಸೊ ಹಾಗಾಗಿ ಇಷ್ಟೇ ಸಾಕು. ಪೆಪ್ಪರ್ ಪೌಡರು, ಚಿಲ್ಲಿ ಪೌಡರು, ಸಾಲ್ಟ್ ಹಾಕಿ ಮೆತ್ತಗಾಗೋ ಥರ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಈರುಳ್ಳಿ, ಕ್ಯಾಪ್ಸಿಕಮು, ಜಿಂಜರ್ ಗಾರ್ಲಿಕ್ ಎಲ್ಲ ಫ್ರೈ ಆಗಿದೆ ಆಲ್ಮೋಸ್ಟು. ಇವಾಗ ನಾವು ನಮ್ಮ ಸಾಸ್ ಹಾಕೋಣ. ಮೊದಲನೇದಾಗಿ 1 ಸ್ಪೂನಷ್ಟು ಸೋಯಾ ಸಾಸ್, 1 ಸ್ಪೂನು ಟೊಮೆಟೊ ಪ್ಯೂರಿ ಹಾಕಿದ್ದೀನಿ. ನೀವು ಬೇಕಾದ್ರೆ ಟೊಮೆಟೊ ಕೆಚಪ್ ಕೂಡ ಹಾಕ್ಕೋಬೋದು. 1 ಸ್ಪೂನು ಚಿಲ್ಲಿ ಸಾಸ್, ಹಾಗೆ 1 ಸ್ಪೂನಷ್ಟು ವಿನೆಗರ್ ಹಾಕ್ತಾಯಿದ್ದೀನಿ. ಸೊ ಸಾಸ್ ಎಲ್ಲ ಹಾಕಿದ್ದಾಯಿತು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸಾಸ್ ಜೊತೆ ಈ ಐಟಮ್ಸ್ ಎಲ್ಲ ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನ ಹಾಕೋದು. ಸೊ ಮೇನ್ ಟೇಸ್ಟ್ ಕೊಡೋದೇ ಈ ಡಿಶ್ಗೆ ಸ್ಪ್ರಿಂಗ್ ಆನಿಯನ್. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನನಗೂ ಸ್ಪ್ರಿಂಗ್ ಆನಿಯನ್ ಅಂದರೆ ತುಂಬ ಇಷ್ಟ. ಫ್ರೈ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ನೀವು ಜಸ್ಟ್ ಒಂದು ಕ್ಯಾಪ್ಸಿಕಮ್ ಮುಟ್ಟು ನೋಡಿದ್ರೆ ಸಾಕು, ಗೊತ್ತಾಗ್ಬಿಡುತ್ತೆ. ಈ ಮಸಾಲ ಇನ್ನೊಂದು ಸ್ವಲ್ಪ ಬೇಯೋದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇದು ಒಂದು 2 ನಿಮಿಷ ಚೆನ್ನಾಗಿ ನೀರಲ್ಲಿ ಬೇಯಲಿ. ಸೊ ಈಗ ಎಲ್ಲ ಸಾಸ್ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಕ್ಯಾಪ್ಸಿಕಮು, ಆನಿಯನು ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಕೊನೆಗೆ ನಾವು ಎಗ್ ಸ್ಕ್ರಂಬಲ್ ಮಾಡಿದ್ವಲ್ಲ ಅದನ್ನು ಹಾಕೋ ಟೈಮು ಈ ಮಿಕ್ಸ್ಚರ್ಗೆ ಹಾಕ್ಕೊಳ್ಳೋಣ. ಈ ಎಗ್ ಸ್ಕ್ರಂಬಲ್ಸ್ ಅಥವಾ ಎಗ್ ಪೀಸಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮಸಾಲೆಗೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮ್ಗೆ ಏನಾದರೂ ಈ ಎಗ್ ಪೀಸಸ್ ದಪ್ಪ ಅಂತ ಅನಿಸಿದ್ರೆ ಅದನ್ನು ಇಲ್ಲೇ ಕಟ್ ಮಾಡ್ಕೊಬೋದು. ಸೊ ಎಗ್ ಪೀಸಸ್ ಹಾಕಿದ್ಮೇಲೆ 1-2 ನಿಮಿಷ ಚೆನ್ನಾಗಿ ಬೇಯಿಸಿ. ತುಂಬ ಈಸಿ, ತುಂಬ ಫಾಸ್ಟಾಗಿ ಮಾಡುವಂಥ ಎಗ್ ಚಿಲ್ಲಿ ಮಂಚೂರಿಯನ್. ಇದು ಬೇಗ ಮಾಡ್ಬೋದು ಆ್ಯಂಡ್ ವೆರಿ ವೆರಿ ಟೇಸ್ಟಿ. ಚಪಾತಿಗೆ, ಪರೋಟಾಗೆ, ಪೂರಿಗೆ ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಸೊ ಇದು ಈಗ ಆಲ್ಮೋಸ್ಟ್ ಆಗಿದೆ. ಮೇಲ್ಗಡೆ ಈಗ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಬಿಡೋಣ. ಈಗ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಸೊ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಬಿಡೋಣ. ಏನು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನ ಗಾರ್ನಿಷ್ಗೂ ಕೂಡ ಯೂಸ್ ಮಾಡ್ಬೋದು. ಸೊ ನಮ್ಮ ಪ್ಲೇಟ್ ಡೆಕೋರೇಷನ್ ಅಂತೂ ಮುಗೀತು. ಇವಾಗ ಟೇಸ್ಟ್ ಮಾಡೋ ಟೈಮು. ಎಗ್ ಚಿಲ್ಲಿ ಮಂಚೂರಿಯನ್ ಅಂತೂ ರೆಡಿಯಾಗಿದೆ. ಈಗ ಟೇಸ್ಟ್ ಮಾಡೋ ಟೈಮು.
ಸೊ ಆ್ಯಸ್ ಯೂಶ್ವಲ್ ನಾನು ಮಿಸ್ಟರ್ ಪರಮೇಶ್ನ ಕರಿತೀನಿ. ಪರಮೇಶ್ ಅವರೇ ಬನ್ನಿ. ಇವತ್ತು ಪರಂ ಕುಕಿಂಗ್ ಕಿಚನ್ ಅಲ್ಲಿ ಏನೋ ವಿಶೇಷವಾಗಿ ಕಾಣಿಸ್ತಿದೆ. ಹೌದು, ಇವತ್ತು ನಾನು ಸ್ಪೆಷಲ್ ಆಗಿ ನಾನೇ ಕಲಿತು ಮಾಡಿರೋ ಅಂಥ ಎಗ್ ಚಿಲ್ಲಿ ಮಂಚೂರಿಯನ್ ಮಾಡಿದ್ದೀನಿ. ನಾವು ಯೂಶ್ವಲಿ ಹೋಟ್ಲಿಗೆ ಹೋಗಿ ಮಂಚೂರಿಯನ್ಸ್ ತಿಂತಿರ್ತೀವಲ್ಲ, ಸೊ ಅದೇ ರೀತಿ ಅದೇ ಮೆಥಡಲ್ಲಿ ನಾನು ಒಂದು ಮಂಚೂರಿಯನ್ ಮಾಡಿದ್ದೀನಿ. ಆದರೆ ಬಟ್ ಎಗ್ ಹಾಕಿದ್ದೀನಿ ಇದಕ್ಕೆ, ಅದು ಒಂದು ಸ್ಪೆಷಲ್. ಎಗ್ ಚಿಲ್ಲಿ ಮಂಚೂರಿಯನ್. ಎಸ್. ಓಕೆ. ನಾವು ಚಿಕನ್ ಮಂಚೂರಿಯನ್ ಕೇಳಿದ್ವಿ, ಮಶ್ರೂಮ್ ಮಂಚೂರಿಯನ್ ಕೇಳಿದ್ವಿ. ಎಗ್ ಮಂಚೂರಿಯನ್ ಇದು ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಓಕೆ. ಎಸ್. ಇನ್ನೊಂದೇನಂದ್ರೆ ಇದನ್ನ ನೋಡ್ತಾ ಇದ್ರೆ ನನ್ಗೆ ಗೊತ್ತಾಗ್ತಿದೆ, ಮೊಟ್ಟೆ ಯಾವಾಗ್ಲೂ ನಾವು ತಿನ್ಬೇಕಾದ್ರೆ ಜಾಸ್ತಿ ಕಾಣಿಸ್ಬೇಕು ಮತ್ತೆ ತಿನ್ಲಿಕ್ಕೆ ಜಾಸ್ತಿ ಸಿಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್. ಬಟ್ ಇಲ್ಲಿ ಕಣ್ಣಿಗೆ ಕಾಣಿಸ್ತಿದೆ, ಹಾಗೆ ಇದನ್ನ ಆರಾಮಾಗಿ ಚೆನ್ನಾಗಿ ತಿಂತಾನು ಎಂಜಾಯ್ ಮಾಡಬಹುದು, ಅದನ್ನ ಗೊತ್ತಾಗ್ತಾ ಇದೆ. ಅಂಡ್ ಅರೋಮಾ, ಒಂದು ಸ್ಮೆಲ್ ಏನಿದೆ ತುಂಬಾ ಚೆನ್ನಾಗಿ ಬರ್ತಿದೆ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಸೂಪರ್. ಓಕೆ. ಅದ್ರಲ್ಲಿ ಏನ್ ಇಷ್ಟ ಆಯ್ತು ನಿಮ್ಗೆ? ಎಗ್ಗು ನನಗೆ ಎಗ್ಗು ಒಂದು ನಾವು ಇಲ್ಲಿವರೆಗೂ ತಿಂದಿರೋ ಎಗ್ಗೆ ಬೇರೆ. ಅಂದ್ರೆ ಒಂದು ಮೊನೋಟೋನ್ ಆಗಿ ಎಗ್ಗನ್ನ ತಿಂತಾ ಅದೇ ಆಮ್ಲೆಟ್, ಅದೇ ಎಗ್ ಬುರ್ಜಿ ಅಂತ ತಿಂತಾ ಇರ್ತೀವಲ್ವಾ, ಸೊ ಈ ತರ. ಬಟ್ ಇದೇನೋ ಒಂಥರ ಸ್ಪೆಷಲ್ ಆಗಿದೆ. ಅಂಡ್ ಟೇಸ್ಟ್ ವೈಸ್ ಕೂಡ ಈ ಕಡೆ ಮಂಚೂರಿಯನ್ ಆಸೆ ಪಡೋರ್ಗು ಕೂಡ ಎಗ್ಗಲ್ಲೂ ಹಿಂಗ್ ತಿನ್ಬೋದು ಅನ್ನೋದು ಒಂದು ಕಾನ್ಸೆಪ್ಟ್. ಬಟ್ ನನಗ್ ಮಾತ್ರ ಬಹಳ ಇಷ್ಟ ಆಗೋಯ್ತಿದೆ. ಓಕೆ, ಇನ್ನೊಂದು ಪೀಸ್ ಟೇಸ್ಟ್ ಮಾಡಿ. ಸೂಪರ್. ಓಕೆ. ಸೊ ಈಗ ನಾನು ಸಖತ್ತಾಗಿದೆ, ನಿಜಾಲು ಹೇಳ್ತೀನಿ. ಇದೇನಾದ್ರೂ ನಿಮ್ಮ ಮನೇಲಿ ಒಂದ್ಸರಿ ಮಾಡ್ಕೊಂಡು ತಿಂದಿದ್ದೀರಾ ಅಂದ್ರೆ ನಿಮ್ಮ ಪರಿಚಯ ಇರೋರು, ಫ್ರೆಂಡ್ಸ್ ಎಲ್ರಿಗೂ ಕೂಡ ನಾನ್ ಮಾಡಿದ್ದು ಅಂತ ಹೇಳಿ ನೀವೇ ಮಾಡಿ ಕೊಡ್ತೀರಾ. ಅವಾಗ ನೀವ್ ಹೇಳ್ಬೇಕು, ಇದು ಪರಂ ಕುಕಿಂಗ್ ಚಾನಲ್ ನ ನೋಡಿ ನಾನು ಕಲ್ತ್ಕೊಂಡಿದ್ದು ಅಂತ. ಹಾಗೆ ತಪ್ಪದೆ ಅವ್ರ ಕಡೆಯಿಂದ ನೀವು ಸಬ್ಸ್ಕ್ರೈಬ್ ಕೂಡ ಮಾಡಿಸಿ ನಮ್ಮ ಚಾನಲ್. ಸೊ ಹಾಗೆ ನೋಡ್ತಾ ಇರಿ ಪರಂ ಕುಕಿಂಗ್ ಚಾನಲ್ಲಿ ಬರೋವಂಥ ವಿಡಿಯೋಸ್ನ. ತಪ್ಪದೆ ನೀವು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಪರಂ ಕುಕಿಂಗ್ ಚಾನಲ್. ಇನ್ನಷ್ಟು ವಿಡಿಯೋಗಳು ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಅಂಟಿಲ್ ದೆನ್, ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ.